ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಸುದೇವ ಕುಟುಂಬ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಾಗುತ್ತೆ ಸಬ್ಸ್ಕ್ರೈಬ್ ಆಗಿ ಅದೇ ವಿಡಿಯೋನ ಎಲ್ಲಿ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ಈ ಕಡೆ ಮನೆಯ ಹಾಲ್ನಲ್ಲಿ ಎಲ್ಲರೂ ಕೂಡ ಕೂತಿರ್ತಾರೆ. ಮೇಘ ಅವರು ಗೀತನಿಗೆ ಹೇಳ್ತಾರೆ, ಅಕ್ಕ ಸಾರಿ ಕಣೆ ಅಂತ. ಇನ್ನು ಗೀತ ಅವರು ತುಂಬ ಸಿಟ್ಟು ಮಾಡ್ಕೊಂಡು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಸಾರಿ ಅಂತ ಕೇಳ್ತಾ ಇದೆಯಾ, ಅಲ್ಲ ಈ ವಿಚಾರನ ನೀನು ನಮ್ಮ ಮನೆಯವ್ರ ಹತ್ರ ಹೇಳೋದು ಬಿಟ್ಬಿಟ್ಟು ಆ ನಿತಿನ್ ಹತ್ರ ಯಾಕೆ ಹೇಳಿದೆ, ನೀನು ಆ ನಿತಿನ್ ಹತ್ರ ಹೇಳಿರೋದು ನಮಗೊಂಚೂರು ಇಷ್ಟನೇ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಬೈತಾರೆ. ಇನ್ನು ಮೇಘ ಅವರು ಅಳ್ತಾ ಇರ್ತಾರೆ. ಅದೇ ಸಂದರ್ಭ ಕರೆಕ್ಟಾಗಿ ಪದ್ಮ ಅವ್ರು ಹೇಳ್ತಾರೆ, ನೋಡಮ್ಮ ನಿನ್ನ ವಿಚಾರದಲ್ಲಿ ನನಗೆ ಒಂಚೂರು ಇಷ್ಟನೇ ಆಗಲಿಲ್ಲ. ನೀನು ಇರೋ ವಿಷಯನ ನಮ್ಮಿಂದ ಮುಚ್ಚಿಟ್ಟು ನೀನು ನಿತಿನ್ ಹತ್ರ ಹೇಳೋವಂಥ ಅವಶ್ಯಕತೆ ಏನಿತ್ತು? ಆ ಸ್ವಾತಿ ಮನೆಯವರು ಏನಂತ ಅನ್ಕೊಳಲ್ಲ, ಇವ್ರಿಗೆ ಮನೆಯವರಿಗಿಂತ ಮನೆಯಿಂದ ಹೊರಗಡೆ ಇರೋರ ಮೇಲೆ ನಂಬಿಕೆ ಜಾಸ್ತಿ ಅಂತ ಅನ್ಕೊಳಲ್ವಾ, ನಮ್ಮ ಮರ್ಯಾದೆ ಕಮ್ಮಿ ಆಗಲ್ವಾ ಅಂತ ಹೇಳ್ಬಿಟ್ಟು ಪದ್ಮ ಅವರು ಹೇಳ್ತಾ ಇರ್ತಾರೆ. ಮೇಘ ಅವರು, ಅಮ್ಮ ನಾನು ಯಾವುದೇ ರೀತಿಯ ಕೆಟ್ಟ ಉದ್ದೇಶ ಇಟ್ಕೊಂಡು ನಾನು ನಿತಿನ್ ಅವ್ರ ಹತ್ರ ಮಾತಾಡಿಲ್ಲ ಅಮ್ಮ, ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನು ಈ ವಿಚಾರನ ಅವ್ರ ಹತ್ರ ಹೇಳ್ಕೊಂಡೆ ಅಷ್ಟೇ. ಅವ್ರು ಹೇಳ್ತಾರೆ, ಈಗ ನಿನಗೆ ಅಮ್ಮನ ಹತ್ರನೋ ಅಕ್ಕನ ಹತ್ರನೋ ಹೇಳ್ಕೊಳೋದಕ್ಕೆ ಮುಜುಗರ ಸಂಕೋಚ ಆಗುತ್ತೆ ಅಂತ ಅನ್ನೋದಾಗಿದ್ದಿದ್ರೆ ನೀನು ಒಂದ್ಸಾರಿ ನನ್ನ ಹತ್ರ ಹೇಳ್ಕೊಂಬೋದಾಗಿತ್ತು ಅಲ್ವಾ ಮೇಘ ಅಂತ ಹೇಳಿ. ನನಗೂ ಈ ವಿಚಾರದಲ್ಲಿ ತುಂಬಾ ಬೇಜಾರಾಗ್ತಿದೆ ಅಂತ ಕುಮಾರ್ ಹೇಳ್ತಿರ್ಬೇಕಾದ್ರೆ ನಿನ್ನೆ ಅಲ್ಲೇ ಇರೋಂತಹ ಗೀತಾ ಅವರು, ನಮ್ಮ ಹತ್ರ ಏನ್ ಕೇಳ್ಕೋತಾಳೆ ಮಾವ, ನಾವು ಮಾಮೂಲಿ ಜನ, ಸ್ವಾತಿ ಎಷ್ಟು ಗ್ರೇಟ್ ಅಲ್ಲ ಅಲ್ವಾ, ನಮ್ಮ ಹತ್ರ ಹೇಳ್ಕೊಂಡ್ರೆ ಏನ್ ಪ್ರಯೋಜನ ಅಂತ ಹೇಳಿ ಅವ್ರ ಹತ್ರ ಹೇಳ್ಕೊಂಡಿರ್ತಾಳೆ. ಅಜ್ಜಿ ಅವ್ರು ಹೇಳ್ತಾರೆ, ಗೀತಾ ಎಷ್ಟು ಅಂತ ಬೈತೀಯ, ಅವಳಿಗೆ ತಪ್ಪಾಯ್ತು ಸಾರಿ ಅಂತ ಕೇಳಿದಳಲ್ವಾ, ಅವಳು ಗೊತ್ತಾಗದೆ ಆ ರೀತಿ ಮಾಡ್ಬಿಟ್ಲು. ಈಗ ಅವ್ರ ಮನೆಯವ್ರಿಗೆ ಎಲ್ರಿಗೂ ಕೂಡ ಈ ವಿಚಾರ ಗೊತ್ತಾಗಿದೆ ಅಲ್ವಾ, ಏನೋ ಒಂದ್ ಮಾಡ್ತಾರೆ ಬಿಡು. ಏನೋ ಅಜ್ಜಿ ಹೇಳ್ತಾರೆ, ವಂಶಿನೂ ಕೂಡ ನೋಡ್ಕೋತಾನೆ ಬಿಡು ಅಂತಿದ್ದಾಗೆ ಅಜ್ಜಿ ಮಾತಿಗೆ ಗೀತಂಗೆ ತುಂಬಾ ಸಿಟ್ಟು ಬಂದು, ಅಜ್ಜಿ ಯಾರು ನೋಡ್ಕೊಳೋದು ಬೇಡ, ನಮ್ಮನೆ ವಿಚಾರನ ನೋಡ್ಕೊಳೋ ಅಷ್ಟು ತಾಕತ್ತು ಆ ದೇವ್ರು ಕೊಟ್ಟಿದ್ದಾನೆ ಬಿಡಿ ನಮ್ಗೆ ಅಂತ ಹೇಳಿ ಸ್ವಲ್ಪ ಸಿರ್ಮುರಿಯಲ್ಲಿ ಮಾತಾಡ್ತಾರೆ. ಮನೆ ವಿಚಾರ ನಾವೇ ನೋಡ್ಕೋತೀವಿ, ನಮ್ ಜೊತೆ ಮಾವನು ಇರ್ತಾರೆ ಅಲ್ವಾ ಮಾವ ಅಂತಿದ್ದಾಗೆ ಕುಮಾರ್ ಅವರು ಹೌದು ಅಂತ ಹೇಳ್ತಾರೆ. ಹೇಳ್ತಾರೆ, ನೋಡು ಇನ್ ಮುಂದೆ ಯಾವುದೇ ರೀತಿಯ ವಿಚಾರ ಈ ರೀತಿ ನಡೆದ್ರು ಕೂಡ ಈ ತರ ವಿಚಾರನ ಮುಚ್ಚಿಡದೆ ನನ್ನ ಹತ್ರ ಮೊದಲು ಬಂದು ಹೇಳ್ಬೇಕು, ಸರಿನಾ ಮೇಘ ಅಂತ ಹೇಳ್ತಾರೆ. ಸರಿನಾ ಅಂತ ಹೇಳ್ತಿದ್ದಾಗೇನೆ ಗೀತಾ ಅವ್ರು ಹೇಳ್ತಾರೆ, ನೋಡು ಮೇಘ ಇನ್ನೊಂದ್ಸಾರಿ ಏನಾದ್ರು ನನಗೆ ಗೊತ್ತಿಲ್ದಿರೋ ಹಾಗೆ ಆ ನಿತಿನ ಮೀಟ್ ಮಾಡೋದು ಮಾತಾಡೋದು ಮಾಡಿದ್ರೆ ನಾನು ಇನ್ನೊಂದು ಮುಖನ ನೀನ್ ನೋಡ್ಬೇಕಾಗತ್ತೆ ಅಂತ ಸಿಟ್ಟಲ್ಲಿ ವಾರ್ನ್ ಮಾಡ್ತಾರೆ ಮೇಘನ್ಗೆ ಗೀತಾ ಅವರು. ಪದ್ಮ ಅವರು, ನನಗೆ ಈ ವಿಚಾರನ ರಂಜನ್ ಮಾಡಿದಾನೆ ಅಂತ ಅಂದರೆ ನಂಬೋದಿಕ್ಕೆ ಆಗ್ತಾನೆ ಇಲ್ಲ. ನಾವು ಈ ಊರಿಗೆ ಬಂದು ಸ್ವಲ್ಪ ದಿನನೇ ಆಗಿರೋದು, ಅಷ್ಟರಲ್ಲಿ ಮೇಘಂದು ಫೋನ್ ನಂಬರ್ ತಿಳ್ಕೊಂಡು ಅವಳಿಗೆ ಮೆಸೇಜ್ ಮಾಡಿ ಈ ರೀತಿ ಗಿಫ್ಟ್ ಬಾಕ್ಸ್ನಲ್ಲಿ ಬರೆದು ಕಳಿಸಿರೋದಕ್ಕೆ ಸಾಧ್ಯನೇ ಇಲ್ಲ. ಕುಮಾರ್ ಅವ್ರು ಹೇಳ್ತಾರೆ, ಅತ್ತೆ ಸಿಟಿನಲ್ಲಿ ಇದೆಲ್ಲ ಕಾಮನ್, ಅವರು ಈ ಥರ ಕೆಲಸ ಮಾಡುವಂತಹ ಹುಡುಗರಿಗೆ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಹೇಗೋ ಹುಡುಗಿ ವಿಚಾರನ ತಿಳ್ಕೊಂಡು ಫೋನ್ ನಂಬರ್ನ ತಿಳ್ಕೊಂಡು ಈ ಥರ ಕಾಟ ಕೊಡೋದೆಲ್ಲ ಕಾಮನ್ ಆಗಿಬಿಟ್ಟಿದೆ ಅಂತ ಪದ್ಮ ಅವ್ರಿಗೆ ಹೇಳ್ತಾರೆ. ಈ ರೀತಿ ಎಲ್ಲ ಆಯಿತು ಅಂದರೆ ನಾವು ಕಾಯೋದು ಬೇಡ, ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿಬಿಟ್ಟು ಕುಮಾರ್ ಅವರು ಮನೆಯಲ್ಲಿ ಹೇಳ್ತಾರೆ. ಈ ಕಡೆ ರಾಗಿಣಿ ಅವರು ಹೋಗ್ತಾ ಇರ್ತಾರೆ. ಅಲ್ಲಿಗೆ ಬಂದಂತಹ ನಿತಿನ್ ಅವರು ರಾಗಿಣಿ ಅಂತ ಹೇಳಿ ಅವ್ರನ್ನ ನಿಲ್ಲಿಸ್ಬಿಟ್ಟು ರಾಗಿಣಿಗೆ ಪ್ರಶ್ನೆ ಮಾಡ್ತಾರೆ, ಮೇಘ ಅವ್ರ ಮನೆ ಮುಂದೆ ಒಂದು ಗಿಫ್ಟ್ ಬಾಕ್ಸ್ ಇಟ್ಟಿದ್ರಲ್ಲ ಅದು ಯಾರು ಅಂತ ನನಗೆ ಗೊತ್ತು, ನನಗೆ ಅವ್ರ ಮೇಲೆ ಡೌಟ್ ಇದೆ ಅಂತ ಹೇಳ್ತಿದ್ದಾಗೇನೆ ತಾನು ಮಾಡಿರೋ ಕೆಲಸನ ಮುಚ್ಚಾಕೊಳೋದಿಕ್ಕೆ ಹೌದಾ ಯಾರದು ಅಂತ ರಾಗಿಣಿ ಅವ್ರು ಕೇಳ್ತಿದ್ದಾಗೆ ನಿತಿನ್ ಅವರು, ಹಾ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂದ್ರಂತೆ, ಅದು ನೀನೇ ತಾನೇ, ಏನ್ ತಲೆ ಕಟ್ಟಿದ್ಯಾ ನಿತಿನ್, ನನ್ನ ಹತ್ರ ಸರಿಯಾಗಿ ಮಾತಾಡು ಇಲ್ಲಾಂದ್ರೆ ಹೋಗಿ ನಾನು ಅತ್ತೆಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಇನ್ನು ನಿತಿನ್ ಅವರು, ಓಹೋ ಅಮ್ಮನ್ಗೆ ಹೋಗಿ ಹೇಳ್ಬಿಡ್ತೀನಿ ಅಂದ್ರೆ ನಾನೇನು ಎದ್ರುಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ. ನಿತಿನ್ ಅವರು, ನನ್ಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ, ಅವತ್ತು ನೀನು ಸ್ವಾತಿಗೆ ಬರ್ದಿದ್ದ ಲೆಟರು ಮತ್ತೆ ಇವತ್ತು ಗಿಫ್ಟ್ ಬಾಕ್ಸ್ ಅಲ್ಲಿ ಬರ್ದಿದ್ದ ಲೆಟರ್ ಎರಡು ಕೂಡ ಒಂದೇನೆ, ಅದು ನಿಂದೇನೆ ಅಂತ ಹೇಳಿ ವಾದ ಮಾಡ್ತಾರೆ. ಇದೆಲ್ಲ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ನೀನು, ಇರು ಈ ಮೈಲಿರೋರೆಲ್ಲ ದಡ್ರು ಅಂತ ಅನ್ಕೊಂಡ್ಬಿಟ್ಟಿದ್ಯಾ, ವಂಶಿಗೆ ಹೇಳ್ತೀನಿ ಅವನೇ ಅವಾಗ ಯಾರು ಅಂತ ಕಡ್ಡಿಡ್ದು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾನೆ, ಗೊತ್ತಾಗುತ್ತೆ ನಿನ್ಗೆ ವಂಶಿ ಅಂತ ಹೇಳಿ ಕೂಗ್ತಾ ಇರ್ತಾರೆ ನಿತಿನ್ ಅವರು. ರಾಗಿಣಿ ಅವರು, ಓಹೋ ನೀನು ಹೋಗಿ ವಂಶಿಗೆ ಹೇಳ್ತೀಯಾ, ಹೋಗಿ ಹೇಳು, ನಾನು ಅವಾಗ ಈ ಲೆಟರ್ ವಿಷಯನ ನೀನು ಮತ್ತೆ ಸ್ವಾತಿ ಯಾಕೆ ಮುಚ್ಚಿಟ್ಟಿದ್ರಿ ಅಂತ ಕೇಳ್ತೀನಿ. ಅಷ್ಟೇ ಅಲ್ಲದೆ ರಿಸೆಪ್ಷನಲ್ಲಿ ತೋರಿಸಿರುವಂತಹ ನಿಮ್ಮಿಬ್ಬರದು ಫೋಟೋಸ್ ವಿಡಿಯೋಸ್ ಇದೆಲ್ಲ ಸತ್ಯ ಅಂತ ಹೇಳ್ತೀನಿ. ಆವಾಗ ವಂಶಿ ನನ್ನ ಜೊತೆ ನಿಮ್ಮಿಬ್ರು ಕೂಡ ಸೇರಿಸಿ ಮನೆಯಿಂದ ಹೊರಗಡೆ ಹಾಕ್ತಾನೆ ಅಂತ ಹೇಳಿ ರಾಗಿಣಿ ಅವರು ನಿತಿನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹೇ ನಿತಿನ್ ಅಂತ ಅಂತಿದ್ದಾಗೆ ನಿತಿನ್ ಅವರು ಈ ಕಡೆ ಮೆತ್ತಗೆ ಮಾತಾಡೆ ಅಂತ ಹೇಳ್ಬಿಟ್ಟು ಈ ಕಡೆ ಕನ್ವಿನ್ಸ್ ಆಗ್ತಾರೆ. ಇನ್ನು ಈ ಕಡೆ ರಾಗಿಣಿ ಅವರು, ಅಲ್ಲ ಇಲ್ದಿರೋ ವಿಚಾರಕ್ಕೆ ತಲೆ ಹಾಕಿ ನೀನು ಯಾಕೆ ಅವರಿಬ್ರು ಮಧ್ಯೆ ಹೋಗ್ತಾ ಇದೆಯಾ, ಸ್ವಾತಿ ಅವ್ರ ಜೀವನನ ಹಾಳು ಮಾಡ್ತೇನೆ ಅಂದರೆ ನನಗೆ ಡೌಟು, ಅಲ್ಲ ಏನಾದರೂ ಗಿಫ್ಟ್ ಇಟ್ಟು ನೀನು ಈ ಥರ ನಾಟಕ ಮಾಡ್ತಿದ್ಯಾ ನಿಜ ಹೇಳು ಅಂತ ಅಂದಾಗ ನಿತಿನ್ ತುಂಬ ಕೋಪ ಮಾಡ್ಕೋತಾರೆ. ಮನೆದಳು, ಅಲ್ಲ ಕಣೆ ನೀನು ರಾಕ್ಷಸಿ ನೀನು ಅಂತ ಹೇಳ್ಬಿಟ್ಟು ನಿತಿನ್ ಅವರು ತುಂಬ ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ.
ಕಡೆ ತಾತ ಅವರು ಜಗನ್ನಾಥ್ ಅನ್ನುವಂತಹ ಒಬ್ರು ಪಾರ್ಟ್ನರ್ ಹತ್ರ ಮಾತಾಡ್ತಾ ಇರ್ತಾರೆ. ಇನ್ನು ಮಾತಾಡ್ಬೇಕಾದ್ರೆ ಜಗನ್ನಾಥ್ ಅವ್ರನ್ನ ತಾತ ಕೇಳ್ತಾರೆ, ಏನ್ ನೆನ್ಪು ಮಾಡ್ಕೊಂಡು ಫೋನ್ ಮಾಡ್ಬಿಟ್ಟಿದ್ಯಾ ಅಂತ. ಇನ್ನು ಜಗನ್ನಾಥ್ ಅವರು ನಮ್ದೊಂದು ಕಂಪ್ನಿ ಓಪನ್ ಆಗಿ 25 ವರ್ಷ ಆಯ್ತು, ಅದಕ್ಕೆ ಒಂದು ಪಾರ್ಟಿನ ಮಾಡಬೇಕು, ಅದಕ್ಕೆ ನಿಮ್ಮನ್ನ ನೆನ್ಸ್ಕೊಂಡು ಕಾಲ್ ಮಾಡಿದೆ. ತಾತ ಅವ್ರು ಹೇಳ್ತಾರೆ, ಹೌದಾ, ಇರು ವಂಶಿನೇ ಬಂದ, ವಂಶಿ ಕೈಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನು ಅವ್ರು ಹೇಳ್ತಾರೆ ಕೊಡಿ ಅಂತ. ಇನ್ನು ವಂಶಿ ಕೈಗೆ ತಾತ ಅವರು ಫೋನ್ ಕೊಡ್ತಾರೆ. ಜಗನ್ನಾಥ್ ಅವ್ರು ಹೇಳ್ತಾರೆ, ನೋಡಪ್ಪ ವಂಶಿ ಚೆನ್ನಾಗಿದ್ಯಾ ಅಂತ ಕೇಳಿದಾಗ ಇವರು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಜಗನ್ನಾಥ್ ಅವರು, ನೋಡು ನಮ್ದೊಂದು ಕಂಪ್ನಿ ಸ್ಟಾರ್ಟ್ ಮಾಡಿ 25 ವರ್ಷ ಆಯಿತು, ಆ್ಯನಿವರ್ಸರಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ಆ್ಯನಿವರ್ಸರಿಗೆ ನಿನ್ನ ಚೀಫ್ ಗೆಸ್ಟ್ ಆಗಿ ನಾನು ಕರಿತಾ ಇದ್ದೀನಿ, ನೀನು ಬರಲೇಬೇಕು ಅಂತ ಹೇಳ್ತಾರೆ. ಇನ್ನು ವಂಶಿ ಅವರು, ವಾಟ್ ಎ ಸರ್ಪ್ರೈಸ್, ಏನು ಇದಾಗಿ ಅಚೀವ್ಮೆಂಟ್ ಮಾಡಿದ್ದೀರಾ ಅಂಕಲ್, ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಜಗನ್ನಾಥ್ ಅವ್ರು ಹೇಳ್ತಾರೆ, ನೋಡಪ್ಪ ವಂಶಿ, ನಿನ್ನ ಜೊತೆಗೆ ಅಜ್ಜಿ ತಾತ ನಿಮ್ಮ ವೈಫ್ ಎಲ್ಲರನ್ನೂ ಕರ್ಕೊಂಬರ್ಬೇಕು ಅಂತಿದ್ದಾಗೆ ವೈಫ್ ಅನ್ನೋ ಒಂದು ಮಾತನ್ನ ಕೇಳಿ ವಂಶಿ ಅವರು ಸ್ವಲ್ಪ ಶಾಕ್ಗೆ ಒಳಗಾಗಿ ತಳಮಳಗೊಳ್ತಾರೆ. ವಂಶಿ ಅವರು ಹೆಂಡತಿ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಡೌ ಮಾಡ್ತಾ ಇದ್ದಾರೆ, ನೆಟ್ವರ್ಕ್ ಸಿಗದಿರೋ ತರ ಕೇಳಿಸ್ತಾ ಇಲ್ಲ ಅಂತ ಹೇಳಿ. ಆದ್ರೆ ತಾತ ಹೇಳ್ತಾರೆ, ನೀನು ಯಾಕೋ ಡೌ ಮಾಡ್ತಾ ಇದ್ದ ನಂಗೆ ಚೆನ್ನಾಗಿ ಗೊತ್ತು, ಸ್ವಾತಿನ ಕರ್ಕೊಂಡು ನೀನು ಫಂಕ್ಷನ್ಗೆ ಹೋಗ್ಲೇಬೇಕು ಅಂತ ಹೇಳ್ತಾರೆ. ತಾತ ಅವರು, ಜಗನ್ ನಮ್ಗೆಲ್ಲ ಅಷ್ಟೊತ್ತು ಕೂರಕ್ ಆಗಲ್ಲಪ್ಪ, ನಮ್ಮ ವಂಶಿ ಮತ್ತೆ ಅವನ ಹೆಂಡತಿ ಬರ್ತಾರೆ ಅಂತ ಹೇಳ್ತಾರೆ. ಇನ್ನು ವಂಶಿ ಅವ್ರು ಫೋನ್ ಇಸ್ಕೊಂಡು 1 ನಿಮಿಷ ಅಂತ ಹೇಳಿ ಅವ್ರ ಹತ್ರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಂಶಿ ಅವರು, ಅದು ಅಂಕಲ್ ನನ್ನ ಹೆಂಡತಿನ ಕರ್ಕೊಂಬರಕ್ ಆಗಲ್ಲ ಅನ್ನೋ ಅಷ್ಟರಲ್ಲಿ ಪಕ್ಕದಲ್ಲೇ ಅಜ್ಜಿ ಬಂದು ನಿಂತ್ಕೊಂಡು ಯಾಕೋ ಕರ್ಕೊಂಬರಕ್ ಆಗಲ್ಲ ಅಂತ ಹೇಳಿ ಕೇಳ್ತಾರೆ. ಯಾಕಾಗಲ್ಲ ಅಂದ್ರೆ ಅಂತ ಫೋನ್ ನ ಹಿಡ್ಕೊಂಡು ವಂಶಿ ಅವರು ಬೇರೆ ಕಡೆ ಹೋಗ್ತಾರೆ. ವಂಶಿ ಅವರು ಸ್ವಾತಿ ಮೇಲೆ ಇಲ್ದಿರೋಂತಹ ಕಂಪ್ಲೇಂಟ್ ಹೇಳ್ತಾರೆ. ಅವಳು ವಾಶ್ರೂಮ್ ಅಲ್ಲಿ ಹೋಗಿ ಕಾಲ್ ಜಾರ್ ಬಿದ್ದು ಕಾಲ್ ಮುರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅವ್ರು ಕೇಳ್ತಿರ್ಬೇಕಾದ್ರೆ ನೆನ್ನೆ ಸ್ವಾತಿ ಅವರು ಎದುರುಗಡೆ ನಿಂತಿರೋದನ್ನ ಗಮನಿಸ್ತಾರೆ ವಂಶಿ ಅವರು. ವಂಶಿ ಅವರು ಫೋನ್ನೇ ಕಟ್ ಮಾಡ್ಬಿಡ್ತಾರೆ. ಸ್ವಾತಿ ಅವರು ವಂಶಿ ಎದುರುಗಡೆ ಬಂದು ಅವ್ರ ಕಾಲ್ನ ಚೆಕ್ ಮಾಡ್ತಾ ಇರ್ತಾರೆ. ಸ್ವಾತಿ ಅವರು ಒಂದು ರೀತಿ ಸಿಂಬಲ್ ಮಾಡಿ ತೋರಿಸಿದಾಗ ವಂಶಿ ಅವರು, ಅಂಕಲ್ ನಾನು ಆಮೇಲೆ ಫೋನ್ ಮಾಡಿ ನಿಮ್ಗೆ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಕಾಲ್ನ ಕಟ್ ಮಾಡ್ತಾರೆ. ವಂಶಿ ಅವ್ರು ಹೋಗ್ತಿರೋದು ನೋಡಿ ಸ್ವಾತಿ ಅವರು, ಹಲೋ 1 ನಿಮಿಷ ಬರ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ವಂಶಿ ಅವ್ರನ್ನ ಕರೆದ್ಬಿಟ್ಟು, ನೀವು ಮಾತಾಡ್ತಿದ್ದು ನನ್ನ ಬಗ್ಗೆ ಅಂತಾನೆ, ಸರಿಯಾಗಿರೋ ಕಾಲ್ನ ಮುರಿದೋಗಿದೆ ಅಂತ ಹೇಳ್ತಾ ಇದ್ರಿ. ಸ್ವಾತಿ ಅವರು ಮುರಿದೋಗ್ಬಿಟ್ರೆ ಅಂತಿದ್ದಾಗೆ ನೆನ್ನೆ ವಂಶಿ ಅವರು, ಮುರಿದೋಗಿಲ್ವಲ್ಲ ತುಂಬಾ ಚೆನ್ನಾಗಿರೋ ಅಂತ ಹೇಳ್ತಾರೆ. ಇನ್ನು ಸ್ವಾತಿ ಅವ್ರ ಮಾತಿಗೆ ನನ್ನ ತಲೆ ತಿನ್ಬೇಡ, ಜಾಸ್ತಿ ಜಗಳ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭ ಕರೆಕ್ಟಾಗಿ ತಾತ ಅವರು, ಏನ್ರೋದು ನಿಮ್ ಜಗಳ ಅಂತ ರೂಮ್ಗೆ ಎಂಟ್ರಿ ಆಗ್ತಾರೆ. ತಾತನಿಗೆ ಸ್ವಾತಿ ಅವರು ಹೇಳ್ತಾರೆ, ನೋಡಿ ತಾತ, ಯಾರ ಹತ್ರ ನಾವು ಫೋನಲ್ಲಿ ನನ್ನ ಕಾಲ್ ಮುರಿದೋಗಿದೆ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತಿದ್ದಾಗೆ ಅಜ್ಜಿ ಅವರು, ಯಾಕೋ ಆ ರೀತಿ ಸುಳ್ಳು ಹೇಳ್ತಿದ್ಯಾ ಹಾಗೆ ಹೇಳ್ತಾರ ಅಂತ ವಂಶಿ ಅವ್ರಿಗೆ ಫುಲ್ ತಾತ ಅಜ್ಜಿ ಕ್ಲಾಸ್ ತಗೋತಾರೆ. ವಂಶಿ ಅವರು, ಅಲ್ಲ ಅಜ್ಜಿ, ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ, ನಾನು ಆ ರೀತಿ ಹೇಳಿರೋದಿಲ್ಲ ಅಂತ ಹೇಳ್ತಿದ್ದಾಗೆ ನಿನ್ನೆ ಸ್ವಾತಿ ಅವರು, ಒಬ್ಬೊಬ್ಬೊಬ್ಬ ಏನಾದ್ರು ಕೇಳಿಸ್ಕೊಂಡಿಲ್ಲ ಅಂದ್ರೆ ನನ್ ಮೇಲೂ ಸಹ ಗೂಬೆ ಕೂರಿಸ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಇನ್ನು ತಾತ ಅವರು, ಯಾಕೋ ಆ ರೀತಿ ಸುಳ್ಳು ಹೇಳ್ತೀಯ ವಂಶಿ ಅಂತ ಕೇಳ್ತಿದ್ದಾಗೆ ಅಜ್ಜಿ ಅವರು, ಸ್ವಾತಿನ ಫಂಕ್ಷನ್ ಕರ್ಕೊಂಡು ಹೋಗ್ಬೇಕು ಅಂತನಾ. ಸ್ವಾತಿ ಅವರು, ಫಂಕ್ಷನ್ ನಾನು ಹೋಗಲ್ಲಪ್ಪ ಅಂತಾರೆ. ಇನ್ನು ವಂಶಿ ಅವರು ಕೇಳಿಸ್ಕೊಂಡ್ರ. ತಾತ ಅವರು ಹೇಳ್ತಾರೆ, ಯಾಕೆ ನೀವಿಬ್ರು ಪ್ರೀತಿ ಮಾಡಿ ಈ ರೀತಿ ಇದ್ ಮಾಡ್ಕೊಂಡು ನಮ್ ಹೊಟ್ಟೆ ಹೊರಿಸ್ತೀರಾ, ನಮ್ಮ ಮನ್ಸಿಗೆ ಬೇಜಾರಾಗೋ ಮಾಡ್ತೀರಾ, ಇಬ್ರು ಫಂಕ್ಷನಿಗೆ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ತಾತ ಅವರು ಕನ್ವಿನ್ಸ್ ಮಾಡಿ ಇಬ್ಬರಿಗೂ ಸಹ ತಿಳಿ ಹೇಳ್ತಾರೆ. ತಾತ ಅವರು, ನಾವಿಬ್ರು ಚೆನ್ನಾಗಿರ್ಬೇಕು ಅಂತಂದ್ರೆ, ನೆಮ್ಮದಿಯಾಗಿ ಉಸಿರಾಡ್ಬೇಕು ಅಂತ ಅಂದ್ರೆ ನೀವಿಬ್ರು ಚೆನ್ನಾಗಿರ್ಬೇಕು, ನಾನು ಇವಾಗಲೇ ಜಗನ್ಗೆ ಫೋನ್ ಮಾಡಿ ಹೇಳ್ತೀನಿ, ನೀವಿಬ್ರು ಫಂಕ್ಷನ್ಗೆ ಬರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಫೋನ್ನ ಕಿತ್ಕೊಂಡು ಹೋಗ್ತಾರೆ. ಈ ಕಡೆ ಮೇಘ ಅವ್ರ ಮನೆಯಲ್ಲಿ ಗೀತಾ ಮತ್ತೆ ಕುಮಾರ್ ಅವರು ಬಟ್ಟೆ ಸ್ಟಿಚ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಪ್ರೀತಿ ಪುಟ ಒಂದು ಹೂವಿನ ಗಿಡನ ಹಿಡ್ಕೊಂಡ್ಬಂದು ಅಮ್ಮ ಅಮ್ಮ ಅಂತ ಕೂಗಿ ಪದ್ಮ ಅವ್ರನ್ನ ಕರೀತಾರೆ. ಪದ್ಮ ಅವ್ರು ಬಂದು ಏನಮ್ಮ ಅಂತ ಕೇಳಿದಾಗ, ಅಮ್ಮ ಇಲ್ಲಿ ನೋಡು ಹೂವಿನ ಗಿಡ, ನೋಡಮ್ಮ ಇದಕ್ಕೆ ನಮ್ಮ ಮನೆ ಮುಂದೆ ಗೇಟ್ ಹತ್ರ ಇತ್ತು, ನೀರು ಹಾಕ್ತೆ ಹೇಗೆ ಬಾಡೋಗಿದೆ ಅಂತ ಅಂತಿದ್ದಾಗೆ ನಿನ್ನೆ ಆ ಒಂದು ಮಾತನ್ನ ಕೇಳಿಸ್ಕೊಂಡಂತಹ ಅವರು ಓಡ್ ಬಂದು ಇಲ್ಲಿ ಗಿಡನ ಅಂತ ಕಿತ್ಕೊಂಡು ನೋಡಿ, ಅಮ್ಮ ಊರಲ್ಲಿರುವಂತಹ ನಮ್ಮ ಮನೆಯಲ್ಲಿ ಅಪ್ಪ ನೆಟ್ಟಿರುವಂತಹ ಗಿಡಗಳನ್ನು ಸಹ ನೀರಾಗ್ತೆ ಹೀಗೆ ಬಾಡೋಗಿರುತ್ತೆ ಅಲ್ವಾ ಅಮ್ಮ ಅಂತ ಹೇಳಿ ಎಲ್ಲರನ್ನೂ ಸಹ ಬೇಸರಕ್ಕೆ ಒಳಪಡಿಸ್ತಾರೆ. ಅಲ್ಲೇ ಸ್ಟಿಚ್ ಮಾಡ್ತಾರಂತಹ ಗೀತಾ ಅವ್ರು ಹೋಗ್ಬಿಟ್ಟು ಮೇಘನ್ ಸಮಾಧಾನ ಮಾಡ್ತಾರೆ. ಗಿಡ ಬಾಡೋಗಿದೆ, ನೀರು ಹಾಕ್ತೆ ಅಂತ ನೀನು ಯೋಚನೆ ಮಾಡಬೇಡ, ಅಪ್ಪ ನೆಟ್ಟಿರೋದು, ಆದರೆ ಅಪ್ಪ ನಮಗೋಸ್ಕರ ಕಟ್ಟಿಸ್ಕೊಟ್ಟಿರುವಂತಹ ಮನೆನ ಹೇಗಾದರೂ ಮಾಡಿ ನಾವು ಬಿಡಿಸ್ಕೊಬೇಕು ಅಂತ ಹೇಳ್ತಾರೆ. ಇನ್ನು ಅಲ್ಲಿರೋಂತಹ ಪ್ರೀತಿ ಪುಟ ಅವರು, ಹೌದಕ್ಕ ಹೇಗಾದರೂ ಮಾಡಿ ಮನೆನ ಬಿಡಿಸ್ಕೊಂಡು ಅವಾಗ ಗಿಡಗಳಿಗೆಲ್ಲ ನೀರು ಹಾಕಿ ಚೆನ್ನಾಗಿ ಬೆಳೆಸೋಣ ಅಕ್ಕ ಅಂತ ಹೇಳ್ತಾರೆ. ಪದ್ಮ ಅವರು ತುಂಬಾ ಬೇಜಾರು ಮಾಡ್ಕೊಂಡು, ಜಗತ್ತಲ್ಲಿ ನಮ್ಮ ಮನೆಯಲ್ಲಿ ಸಿಗುವಂತಹ ಸುಖ ಎಲ್ಲೂ ಸಿಗಲ್ಲ ಬೇರೊಂದು ಜಾಗದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕಷ್ಟ ಆಗಲಿ ಸುಖ ಆಗಲಿ ನಮ್ಮ ಜಾಗದಲ್ಲಿ ನಮ್ಮ ಮನೆಯಲ್ಲಿ ನಾವಿರಬೇಕು, ಆದಷ್ಟು ಬೇಗ ನನ್ನ ಮಕ್ಕಳ ಆಸೆನ ನೆರವೇರಿಸಪ್ಪ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಂತಾರೆ. ಇನ್ನು ಮೇಘ ಅವರು, ನಾನು ಕೂತ್ ಹೋದಿದ್ದ ಜಾಗ, ಅಲ್ಲಿ ಇದ್ದಿದ್ದ ಪರಿಸರ ಎಲ್ಲಾನು ಕೂಡ ತುಂಬಾ ನೆನಪಾಗ್ತಿದೆ ಹಾಗೆ ಹೀಗೆ ಅಂತ ಹೇಳಿ ಮನೆ ಬಗ್ಗೆ ಸ್ವಲ್ಪ ಮಾತಾಡಿ ಎಲ್ಲರೂ ಕೂಡ ಭಾವುಕರಾಗ್ತಾರೆ. ಅಲ್ಲೇ ಇರುವಂತಹ ಅಜ್ಜಿ ಅವರು, ನಾವು ಆದಷ್ಟು ಬೇಗ ಮನೆನ ಬಿಡಿಸ್ಕೋತೀವಿ, ಹಾಗಾಗುತ್ತೆ, ಎಲ್ಲರೂ ಕೂಡ ಖುಷಿಯಾಗಿ ಮನೆಯಲ್ಲಿರ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ.
ಈ ಕಡೆ ಹಾಲ್ನಲ್ಲಿ ಅಜ್ಜಿ ತಾತ ಇಬ್ರು ಕೂಡ ಕುತ್ಕೊಂಡು ಟಿವಿನ ನೋಡ್ತಾ ಇರ್ತಾರೆ. ಟಿವಿಯಲ್ಲಿ ಯುಗಾದಿ ವಿಶಸ್ನ ನೋಡ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೋತಾರೆ. ಅದೇ ಸಮಯ ಕರೆಕ್ಟಾಗಿ ಮೇಲ್ಗಡೆಯಿಂದ ಸ್ವಾತಿ ಅವರು ಕೆಳಗಡೆ ಇಳಿದು ತಾತ ಅಜ್ಜಿನ ನೋಡ್ಕೊಂಡು ಬರ್ತಾ ಇರ್ತಾರೆ ಬೇಸರದಲ್ಲಿರೋದನ್ನ ನೋಡಿ. ಇನ್ನು ಸ್ವಾತಿ ಬಂದು ನಿಂತ್ಕೋತಾರೆ. ತಾತ ಹೇಳ್ತಾರೆ, ನಾವು ಮನೆಯವರೆಲ್ಲರೂ ಸೇರಿ ಯುಗಾದಿ ಹಬ್ಬ ಆಚರಿಸಿ ಎಷ್ಟು ವರ್ಷ ಆಯ್ತಲ್ವಾ ಅಂತಿದ್ದಾಗೆ ಭವಾನಿ ಅಜ್ಜಿ ಹೇಳ್ತಾರೆ, ನಮ್ಮ ಮಗ ಸೊಸೆ ತೀರ್ಕೊಂಡಿದೆ, ನಮಗೆ ಕೊನೆ ಯುಗಾದಿ ಅಲ್ವಾ ಅಂತ ಹೇಳಿ ಬೇಸರ ಮಾಡಿಕೊಂಡು ಇಬ್ರು ಕೂಡ ಸಪ್ಪೆ ಮೋರೆ. ಸ್ವಾತಿ ಅವರು ತಾತ ಅಜ್ಜಿನ ನೋಡಿ, ಯಾಕೆ ಬೇಜಾರಲ್ಲಿ ಕೂತಿದ್ದೀರಾ, ಪಟ್ಪಟ ಅಂತ ಹರಟೆ ಹೊಡೆಯೋರು ನೀವು, ಇಷ್ಟು ಸೈಲೆಂಟಾಗಿ ಕೂತಿದ್ದೀರಾ, ಅದೆಲ್ಲ ಸರಿ, ಯುಗಾದಿ ಹಬ್ಬಕ್ಕೆ ಈ ಮನೆಯಲ್ಲಿ ಪ್ರಿಪ್ರೇಷನ್ ಏನು ನಡೆದಿಲ್ಲ ಅಂತ ಕೇಳಿದಾಗ ಇನ್ನು ಈ ಕಡೆ ಅಜ್ಜಿ ಅವರು ತುಂಬ ಬೇಜಾರು ಮಾಡಿಕೊಂಡು ಯಾವ ಹಬ್ಬನೂ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ತಾತ ಅವರು ಹೇಳ್ತಾರೆ, ನಮ್ಮ ವಂಶಿ ಅವರ ಅಪ್ಪ ಅಮ್ಮ ತೀರಿದ್ದೆ ಕೊನೆ ಯುಗಾದಿ ಅದಕ್ಕೆ ನಮ್ಮ ವಂಶಿ ಮನಸ್ಸಿಗೆ ತುಂಬ ಬೇಜಾರು ಮಾಡಿಕೊಂಡು ಯಾವ ಹಬ್ಬನೂ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾನಮ್ಮ ಅಂತ ಹೇಳ್ತಾರೆ. ಅವರು ಕೂಡ ಹಬ್ಬ ಇದ್ದಾಗ ನಮ್ಮನೆಯಲ್ಲಿ ಆ ಹಬ್ಬದ ಕಡೆನೇ ಬೇರೆ ಅಂತ ಬೇಸರ ಮಾಡ್ಕೋತಾರೆ. ಅದನ್ನ ನೋಡಿದಂತಹ ತಾತ ಅವರು ಏನು ಹೇಳ್ದಿಯಮ್ಮ ಅಂದಾಗ ಸ್ವಾತಿ ಅವರು ಏನು ಇಲ್ಲ ಅಂತ ಹೇಳ್ತಾರೆ. ಭವಾನಿ ಅಜ್ಜಿ ಹೇಳ್ತಾರೆ, ಇಷ್ಟು ವರ್ಷ ಆದ್ಮೇಲೆ ವಂಶಿ ಒಬ್ಬಂಟಿಯಾಗಿದ್ದ, ಈಗ ಮದ್ವೆ ಮಾಡ್ಕೊಂಡು ಸಂಗಾತಿ ಜೊತೆಲಿದ್ದಾನೆ, ಇನ್ನೇನಾಗುತ್ತೋ ನೋಡ್ಬೇಕು ಅಂತ ಅಂದಾಗ ಸ್ವಾತಿ ಅವರು ಹೇಳ್ತಾರೆ, ಅಜ್ಜಿ ಇಷ್ಟು ವರ್ಷ ಒಂದ್ ಲೆಕ್ಕ, ಆದ್ರೆ ಇನ್ ಮುಂದೆ ಒಂದ್ ಲೆಕ್ಕ, ವರ್ಷ ಯುಗಾದಿ ಹಬ್ಬ ಈ ಮನೆಯಲ್ಲಿ ಹಾಗೆ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾರೆ. ಹಬ್ಬ ಮಾಡೋದು ದೊಡ್ಡ ವಿಷಯ ಅಲ್ಲ ಸ್ವಾತಿ, ಆದ್ರೆ ಹಬ್ಬದ ದಿನ ವಂಶಿ ಮನೆಯಲ್ಲೇ ಇರೋದಿಲ್ಲ, ಅವಾಗ ಏನ್ ಮಾಡೋದು? ಈ ಕಡೆ ತಾತ ಅವರು, ವಂಶಿ ಮನೆಯಲ್ಲಿ ಇರೋದಿಲ್ಲ, ಅವನ್ನ ಬಿಟ್ಟು ಹಬ್ಬ ಹೇಗ್ ಮಾಡೋದಮ್ಮ, ಹಬ್ಬ ಮಾಡೋದೇನೋ ಸರಿ, ವಂಶಿ ಇರೋದಿಲ್ವಲ್ಲ ಅಂತ ಅಂದಾಗ ಸ್ವಾತಿ ಅವರು, ತಾತ ಈ ವರ್ಷ ವಂಶಿ ಅವರು ಮನೆಯಲ್ಲೇ ಇರ್ತಾರೆ, ನಾವು ಹಬ್ಬ ಮಾಡ್ತೀವಿ, ಅದು ನನ್ನ ಜವಾಬ್ದಾರಿ, ಅದನ್ನೆಲ್ಲ ನನಗೆ ಬಿಡಿ ಅಂತ ಹೇಳಿ ಅಜ್ಜಿ ತಾತನಿಗೆ ಸಮಾಧಾನ ಮಾಡ್ತಾರೆ. ಇನ್ನು ಈ ಕಡೆ ಕುಮಾರ್ ಅವ್ರ ಮನೇಲಿ ಎಲ್ಲರೂ ಕೂಡ ಕೂತಿರ್ತಾರೆ. ಆದರೆ ಪದ್ಮ ಅವರು ಎಲ್ಲರನ್ನೂ ಊಟಕ್ಕೆ ಕರೆದಾಗ ಸ್ವಾತಿ, ಮೇಘ, ಪ್ರೀತಿ ಇಷ್ಟು ಜನನು ಒಂದೊಂದು ರೀತಿಯಾದಂತಹ ರೀಸನ್ನ ಕೊಟ್ಟು ಊಟ ಬೇಡ ಅಂತ ಹೇಳಿ ಹೋಗ್ತಾರೆ. ಇದರಿಂದ ಸ್ವಲ್ಪ ಮನೆಯವ್ರಿಗೆ ಬೇಜಾರಾಗುತ್ತೆ. ಅಜ್ಜಿ ಅವ್ರನ್ನ, ಅತ್ತೆ ಯಾಕೆ ಯಾರು ಊಟ ಬೇಡ ಅಂತಿದ್ದಾರೆ ಅಂತ ಪದ್ಮ ಅವ್ರು ಕೇಳಿದಾಗ ಅಜ್ಜಿ ಹೇಳ್ತಾರೆ, ನಾಳೆ ಬೆಳಗಾದ್ರೆ ಹೊಸ ವರ್ಷ ಯುಗಾದಿ, ನಮ್ಮ ವಸು ಇದ್ದಾಗ ಎಲ್ಲರನ್ನೂ ಸೇರಿಸ್ಕೊಂಡು ಮಕ್ಕಳ ಜೊತೆ ಅವನು ಹಬ್ಬನ ಆಚರಿಸ್ತಿದ್ದ, ಹಾಗಾಗಿ ಅವರಪ್ಪನ ನೆನೆಸ್ಕೊಂಡು ಮಕ್ಕಳಿಗೆ ಬೇಸರ ಆಗಿದೆ ಅಂತ ಹೇಳ್ತಾರೆ. ಪದ್ಮ ಅವರು, ಹೌದತ್ತೆ, ನಮ್ಮ ಮನೆಯವ್ರು ಇದ್ದಾಗ ಎಲ್ಲರ ಜೊತೆ ಸೇರಿಕೊಂಡು ಖುಷಿಯಾಗಿ ಯಾವ ರೀತಿ ಹಬ್ಬನ ಆಚರಿಸ್ತಾ ಇದ್ರು, ಏನೂ ಮಾಡೋದಕ್ಕಾಗಲ್ಲ. ಕುಮಾರ ನೋಡಪ್ಪ, ಬಿಸಿ ಬಿಸಿ ಅನ್ನ ಸಾಂಬಾರು ಮಾಡಿದ್ದೀನಿ, ಊಟ ಮಾಡಪ್ಪ ಅಂದಾಗ ಕುಮಾರ್ ಅವರು ಕೂಡ ಊಟ ಮಾಡೋದಿಲ್ಲ. ಈ ಕಡೆ ಬೇಸದಿರೋ ಮಕ್ಕಳನ್ನ ಊಟ ಮಾಡಿಸ್ಬೇಕು ಅನ್ನೋ ಒಂದು ಇದರಲ್ಲಿ ಪದ್ಮ ಅವ್ರು ಹೇಳ್ತಾರೆ, ನಾನು ಇವತ್ತು ಎಲ್ರಿಗೂ ಕೂಡ ಕೈ ತುತ್ತನ್ನ ಕೊಡಬೇಕು ಅಂತ ಇದ್ದೆ, ಯಾರ್ಯಾರಿಗೆ ನಾನು ಕೈ ತುತ್ತು ತಿನ್ಬೇಕು ಅನ್ಸುತ್ತೋ ಅವರೆಲ್ಲರೂ ಕೂಡ ಊಟಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ತಟ್ಟೆಗೆ ಅನ್ನ ಸಾಂಬಾರನ್ನ ಹಾಕೊಂಡು ಮನೆಯಿಂದ ಹೊರಗಡೆ ಬರ್ತಾರೆ. ಇನ್ನು ತಾಯಿ ತಂದಿರೋ ಪ್ರೀತಿಯಿಂದ ಕೈ ತುತ್ತು ಕೊಡುವಂತಹ ಊಟಕ್ಕೆ ಒಬ್ಬೊಬ್ಬರಾಗೆ ಬರ್ತಾರೆ. ಇನ್ನು ಎಲ್ಲರೂ ಕೂಡ ಪದ್ಮ ಅವರು ರೇಗಿಸಿ ಕೈ ತುತ್ತನ್ನ ಕೊಡ್ತಾ ಇರ್ತಾರೆ. ಅದೇ ಸಂದರ್ಭಕ್ಕೆ ಸ್ವಾತಿ ಅವರು ಕೂಡ ಅಲ್ಲಿ ನೋಡ್ತಾರೆ ಆ ಒಂದು ಸಂದರ್ಭನ. ಎಲ್ರಿಗೂ ಕೈ ತುತ್ತನ್ನ ಪದ್ಮ ಅವ್ರು ಕೊಡ್ತಾರೆ. ಒಬ್ಬೊಬ್ಬರವಾಗಿ ಕೈ ತುತ್ತನ್ನ ತಗೊಂಡು ಕುತ್ಕೋತಾರೆ. ಇನ್ನು ಪದ್ಮ ಅವರು ಯಾರೂ ಹೊಟ್ಟೆ ಹಸಿವು ಅಂತ ಅನ್ಲಿಲ್ಲ, ಆದರೆ ಕೈ ತುತ್ತಿಗೆ ಎಲ್ಲರೂ ಬಂದರು ಅಂತ ಹೇಳ್ತಾರೆ. ಇನ್ನು ಅಜ್ಜಿ ಅವರು ಕೈ ತುತ್ತಲ್ವಾ ಅದಕ್ಕೆ ಎಲ್ಲರೂ ಬಂದರು ಅಂತ ಹೇಳ್ತಾರೆ. ಇನ್ನು ಈ ಒಂದು ದೃಶ್ಯನ ಸ್ವಾತಿ ಅವರು ನೋಡ್ತಾನೆ ಇರ್ತಾರೆ. ಮೇಘ ಅವರು, ಅಮ್ಮ ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಅಪ್ಪ ನಮಗೆ ಹೊಸ ಬಟ್ಟೆನ ಕಳಿಸ್ತಿದ್ರಲ್ವಾ ಅನ್ನೋ ಒಂದು ವಿಚಾರ ಸ್ವಾತಿ ಕಿವಿ ಮೇಲೆ ಬಿದ್ದಾಗ ತುಂಬ ಬೇಸರದಲ್ಲಿ ನಿಂತ್ಕೋತಾರೆ. ಅವ್ರು ಹೇಳ್ತಾರೆ, ಹೌದು ಕಣೆ ಮೇಘ, ಅಪ್ಪ ನಮಗೆ ಯಾರ ಮುಖಾಂತರ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆನ ಕಳಿಸ್ತಾನೆ ಇದ್ರು, ಅವ್ರ ಪ್ರೀತಿಗೆ ಸಾಟಿ ಇಲ್ಲ ಕಣೆ. ಮೇಘ ಅವರು, ಅಕ್ಕ ಏನ್ ದುರಾದೃಷ್ಟನ ಕಣೆ, ನಮಗೆ ಹಬ್ಬ ಆಚರಿಸೋದಕ್ಕೆ ಅಪ್ಪನೂ ಇಲ್ಲ, ಅಪ್ಪ ಕಟ್ಸಿರೋ ಮನೇನೂ ಇಲ್ಲ ಅಂತ ಹೇಳ್ತಾರೆ. ಪದ್ಮ ಅವರು, ಯಾರು ಬೇಜಾರು ಮಾಡ್ಕೊಬೇಡಿ, ಕೆಟ್ಟ ಕಾಲ ಕಳೆದು ಒಳ್ಳೆ ಕಾಲ ಬಂದೇ ಬರುತ್ತೆ, ನಾವು ನಮ್ಮ ಮನೆಗೆ ಹೋಗ್ತೀವಿ, ಬೇಜಾರು ಮಾಡ್ಕೊಬೇಡಿ, ಬನ್ನಿ ಕೈ ತುತ್ತೀನಿ ಅಂತ ಹೇಳ್ಬಿಟ್ಟು ಕೈ ತುತ್ತನ್ನ ಹಾಕ್ತಾರೆ. ನಿಂತಲ್ಲೇ ಸ್ವಾತಿ ಅವರು ಎಲ್ಲನೂ ಯೋಚನೆ ಮಾಡಿಕೊಂಡು ಭಾವುಕರಾಗಿ ಇರ್ತಾರೆ. ಮೇಘ ಅವರು, ಈ ರೀತಿ ಕೈ ತುತ್ತು ತಿಂದು ತುಂಬ ದಿನ ಆಗಿತ್ತಮ್ಮ ಅಂತ ಹೇಳ್ತಾರೆ. ಇನ್ನು ಪದ್ಮ ಅವರು, ಆಯಿತು ಹಾಗಾದರೆ ಇನ್ನೊಂದು ಸ್ವಲ್ಪ ತೊಗೊಂಬರ್ತೀನಿ ಅಂದಾಗ ಎಲ್ಲರೂ ಬೇಡ ಅಂತಾರೆ. ಇನ್ನು ಪದ್ಮ ಅವ್ರಿಗೆ ಅವ್ರ ಅತ್ತೆ ಅವರು ಹೇಳ್ತಾರೆ, ಎಲ್ರಿಗೂ ಸಾಕಾಗಿದೆ, ಬೇಡ ಬಿಡು ಪದ್ಮ ಅಂತ. ಸರಿ ಆಯಿತು ಅತ್ತೆ, ನೀರು ತೊಗೊಂಬರ್ತೀನಿ ಅಂತ ಪದ್ಮ ಅವರು ಒಳಗಡೆ ಹೋಗ್ತಾರೆ. ಮತ್ತೆ ಕುಮಾರ್ ಅವರು, ಅಲ್ಲಿರುವಂತಹ ಪ್ರೀತಿ ಪುಟ ಮತ್ತೆ ಕುಮಾರ್ ಅವರು ಕೈ ಸನ್ನೆ ಬಾಯಿ ಸನ್ನೆ ಮಾಡಿಕೊಂಡು ಯುಗಾದಿ ಹಬ್ಬನ ಆಚರಿಸೋದನ್ನ ನೋಡ್ತಾರೆ ಸ್ವಾತಿ ಅವರು. ಬೆಳಗಾಗುತ್ತೆ. ಸ್ವಾತಿ ಅವರು ಈ ಕಡೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಬೇಗ ಮಾಡಿಸಿ ಮನೆಗೆ ಯುಗಾದಿ ಹಬ್ಬ ಆಚರಿಸೋದಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳು, ಬಾಳೆಕಂದು ಮತ್ತು ಬೇವು, ಅದೇ ರೀತಿ ತೋರಣ ಕಟ್ಟೋದಕ್ಕೆ ಮಾವಿನ ಸೊಪ್ಪು, ಹೂವು ಎಲ್ಲನೂ ಕೂಡ ತರಿಸ್ತಾರೆ.
ಸ್ವಾತಿ ಅವರು ಅಲ್ಲಿರೋಂತಹ ಐಟಮ್ ಥರ ಕೇಳಿದವ್ರಿಗೆ, ಅಣ್ಣ ಎಲ್ಲನೂ ನನ್ನ ಚೀಟಿಲಿ ಬರ್ಕೊಟ್ಟಿರೋದನ್ನು ತಂದಿದ್ದೀರಾ ಅಲ್ವಾ, ಸರಿ ಸರಿ ಆಯಿತು, ಇವಾಗ ಬೇಗ ಬೇಗ ತೋರಣ ಎಲ್ಲ ಕಟ್ಟಿ ಅಲಂಕಾರ ಮಾಡಿ ಆದಷ್ಟು ಬೇಗ ಅಂತ ಹೇಳ್ತಾ ಇರ್ತಾರೆ. ಅದೇ ಸಂದರ್ಭ ಕರೆಕ್ಟಾಗಿ ಅಜ್ಜಿ ತಾತನೂ ಕೂಡ ಹಾಲಿಗೆ ಎಂಟ್ರಿ ಆಗ್ತಾರೆ. ಸ್ವಾತಿ ಅವ್ರನ್ನ ನೋಡಿದಂತಹ ತಾತ ಅವರು, ಇದೇ ನಮ್ಮ ಸ್ವಾತಿ ಇಷ್ಟೊಂದು ಗ್ರ್ಯಾಂಡ್ ಆಗಿ ಹಬ್ಬನ ಆಚರಿಸ್ತಾ ಇದೆಯಾ ಅಂತ ಹೇಳಿದಾಗ, ಸ್ವಾತಿ ಅವರು ಇಷ್ಟು ವರ್ಷ ಆದಮೇಲೆ ಹಬ್ಬನ ಆಚರಿಸ್ತಾ ಇದ್ದೀವಿ, ಇಷ್ಟು ಇಲ್ಲ ಅಂದರೆ ಹೇಗೆ ಹೇಳಿ ಅಂತಿದ್ದಾಗೆ ಭವಾನಿ ಅಜ್ಜಿ ಅವರು ಹೇಳ್ತಾರೆ, ಇದೆಲ್ಲ ಸರಿ ನಮ್ಮ, ಆದರೆ ವಂಶಿ ಹೇಗೆ ರಿಯಾಕ್ಟ್ ಮಾಡ್ತಾನೋ ಅದೇ ಗೊತ್ತಾಗ್ತಾ ಇಲ್ಲ ಅಂತ. ತಾತ ಅವ್ರು ಹೇಳ್ತಾರೆ, ಅದೆಲ್ಲ ಸರಿ ನಮ್ಮ ಸ್ವಾತಿ, ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೊಂದೆಲ್ಲ ಇದು ಮಾಡ್ತಾ ಇದೆಯಾ, ಆದರೆ ಆ ವಂಶಿ ಬಂದು ಇದನ್ನೆಲ್ಲ ನೋಡಿ ಸ್ವಲ್ಪ ರೇಗಿದ್ರೆ ನೀನ್ ಬೇಜಾರು ಮಾಡ್ಕೊಬಾರ್ದು. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ನಿನ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಭವಾನಿ ಅಜ್ಜಿ ಅವರು ಅವನ ಆಟ ಹೇಗೆ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಮ್ಮ, ಅದಕ್ಕೆ ಈ ರೀತಿ ಹೇಳ್ತಿದೀವಿ. ಒಂದ್ ವೇಳೆ ಅವನ ಹಬ್ಬ ಬೇಡ ಅಂದ್ರೆ ನೀನು ಬೇಜಾರು ಮಾಡ್ಕೋಬಾರ್ದು. ಸ್ವಾತಿ ಅವರು, ಅಜ್ಜಿ ನೀವೇನು ಬೇಜಾರು ಮಾಡ್ಕೋಬೇಡಿ, ವಂಶಿ ಅವರು ಹಬ್ಬನ ಬೇಡ ಅಂತ ಹೇಳೋದಿಲ್ಲ, ನಿಲ್ಸೋದು ಇಲ್ಲ ಅಂತ ಹೇಳ್ತಿದ್ದಾಗೆ ತಾತ ಅವರು, ಅದೇ ಗಮ್ಮ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೆಯಾ. ಸ್ವಾತಿ ಅವರು, ಅದ್ ಹಾಗೆ ತಾತ, ನಮ್ಮ ಮನೇಲಿ ಇವತ್ತು ಗ್ರ್ಯಾಂಡ್ ಆಗಿ ಹಬ್ಬ ನಡೆಯುತ್ತೆ, ನೋಡ್ತಾನೆ ಇರಿ. ಒಂದ್ಸರಿ ಸ್ವಾತಿ ಮನ್ಸ್ ಮಾಡಿದ್ಮೇಲೆ ಮುಗೀತು ತಾತ, ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆಗೆ ಬಂದ್ಬಿಡಿ ಹೇಳ್ಬಿಟ್ಟು ಈ ಕಡೆ ಕೆಲಸ ಮಾಡೋರ್ಗೆ ಎಲ್ರಿಗೂ ಕೂಡ ಬೇಗ ಬೇಗ ಕೆಲಸ ಮಾಡೋ ಹಾಗೆ ಸ್ವಾತಿ ಅವರು ಹೇಳ್ತಾರೆ. ವಂಶಿ ಅವರು ಎದ್ಬಿಟ್ಟು ಈ ಕಡೆ ಕಣ್ಣು ಒರೆಸ್ಕೊಂತ ಬಂದಾಗ ಮನೆಯ ಅಲಂಕಾರ ನೋಡಿ ಒಂದು ಕ್ಷಣ ಶಾಕ್ ಆಗ್ತಾರೆ. ವಂಶಿಯವ್ರು ಬರ್ತಿರೋದನ್ನ ನೋಡಿ ಅಲ್ಲಿರುವಂತಹ ಒಬ್ರು ಹೇಳ್ತಾರೆ, ಅಮ್ಮೋರೆ ವಂಶಿಯವರು ಎದ್ದು ಬರ್ತಿದ್ದಾರೆ ಅಂತ. ಇನ್ನು ಸ್ವಾತಿ ಅವರು, ಸರಿ ಆಯ್ತು ಹಾಗಾದ್ರೆ ರಂಗೋಲಿ ಹಾಕೋದಿಕ್ಕೆ ಆಚೆ ಕಡೆ ಎಲ್ಲ ರೆಡಿ ಮಾಡ್ಬಿಡಿ ಅಂತ ಹೇಳಿ ಸ್ವಾತಿ ಅವರು ತೋರಣ ಕಟ್ಟೋದಿಕ್ಕೆ ಈ ಕಡೆ ಕಡವಡಿಸ್ತಾ ಒಂದ್ ರೀತಿ ಪರಿಸ್ಥಿತಿನಲ್ಲಿ ಇಕ್ಕಟ್ಟಲ್ಲಿ ಇರೋ ಹಾಗೆ ಕಾಣಿಸುತ್ತೆ ವಂಶಿ ಅವ್ರ ಕಣ್ಗೆ. ಈ ಸ್ವಾತಿ ಒಂಚೂರು ಹೈಟ್ ಇದ್ದಿದ್ರೆ ಬೇರೆನೆ ಕದರ್ ಇರ್ತಿತ್ತು ಅಂತ ಗೊಣ್ಕೊಂಡು ತೋರಣ ಕಟ್ತಾ ಇರೋದನ್ನ ಈ ಕಡೆ ವಂಶಿ ಅವರು ಗಮನಿಸ್ತಾರೆ. ನನಗೆ ಈ ವಿಷಯದಲ್ಲಿ ಮೋಸ ಮಾಡ್ಬಿಟ್ಟ ಅನ್ನೋ ಒಂದು ಮಾತಿಗೆ ಈ ಕಡೆ ವಂಶಿ ಅವ್ರು ನಗ್ತಾ ಇರ್ತಾರೆ. ಸ್ವಾತಿ ಅವರು, ನೋಡಿ ನೀವು ಬಂದು ಸ್ವಲ್ಪ ತೋರಣ ಕಟ್ಕೊಡಿ, ಇಷ್ಟುದ್ದ ಬೆಳೆದಿದ್ದೀರಲ್ಲ ಅಂತ ಅಂದಾಗ ವಂಶಿ ಅವರು, ನೋಡು ನನ್ಗೆ ಈ ರೀತಿ ತೋರಣ ಕೊಟ್ಟೋದು, ಮನೆ ಅಲಂಕಾರ ಮಾಡೋದು, ಹಬ್ಬ ಮಾಡೋದು ಒಂಚೂರು ಇಷ್ಟ ಇಲ್ಲ, ಮಾಡ್ಕೊ. ಸ್ವಾತಿ ಅವರು, ನಿಮ್ಮನ್ನ ಯಾರು ಹಬ್ಬ ಮಾಡೋದಕ್ಕೆ ಹೇಳಿದ್ರು, ಹೇಗಿದ್ರು ಒಂದು ಸ್ವಲ್ಪ ಹೊತ್ತಿಗೆ ರೆಡಿಯಾಗಿ ನಿಂಪಾಡೋದು, ನೀವು ಆಫೀಸ್ಗೆ ಹೋಗ್ತೀರಾ, ನಾವು ಮನೆಯಲ್ಲೇ ಹಬ್ಬ ಮಾಡ್ಕೋತೀವಿ, ಒಂದ್ ಸ್ವಲ್ಪ ಈ ತೋರಣ ಕಟ್ಕೊಟ್ಬಿಡಿ ಸಾಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಇನ್ನು ಈ ಒಂದು ಸಂಚಿಕೆಗೆ ಮುಕ್ತಾಯವಾಗುತ್ತೆ. ನೆಕ್ಸ್ಟ್ ಸಂಚಿಕೆ ಏನಾಗುತ್ತೆ ಅಂತ ಪ್ರೋಮೋ ವಿಡಿಯೋ ನೋಡೋದಾದ್ರೆ, ಅವ್ರ ಹೆಸರಲ್ಲಿ ಒಂದು ಕೊರಿಯರ್ ಬಂದಿತ್ತು. ಬಸವದೇವ ಅವರು ಪ್ರತಿ ವರ್ಷ ನನ್ನ ಹತ್ರ ನಿಮ್ ಮನೆಗೆ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಕೊಟ್ಟು ಕಳಿಸ್ತಿದ್ರು. ಈ ವರ್ಷ ಅವ್ರಿಲ್ಲ ಅಂತ ಕೇಳಿ ಮನ್ಸಿಗೆ ತುಂಬಾ ಬೇಜಾರಾಯ್ತು. ಅದಕ್ಕೆ ನನ್ ಕಡೆಯಿಂದ ನಿಮ್ಗೆ ಹೊಸ ಬಟ್ಟೆ ಕಳ್ಸಿಕೊಟ್ಟಿದೀನಿ. ಇವತ್ತಲ್ಲ ನಾಳೆ ನಾನ್ ಮಾಡಿದ್ ನಿಮ್ ಒಳ್ಳೇದಕ್ಕೆ ಅಂತ ನಿಮಗ್ ಗೊತ್ತಾಗುತ್ತೆ. ಆದ್ರೆ ಅಷ್ಟ್ರಲ್ಲಿ ನಾನ್ ನಿಮ್ ಜೊತೆ ಇರಲ್ಲ ಅಷ್ಟೆ. ಇನ್ನೇನ್ 2 ತಿಂಗಳು ಆಮೇಲೆ ನಾನು ಹೊರಟೋಗ್ತೀನಿ. ಇನ್ ಯಾವ ಹಬ್ಬಕ್ಕೂ ನಾನು ಇರೋದಿಲ್ಲ. ಈ ಒಂದು ಪ್ರೋಮೋ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಅದೇ ರೀತಿ ಒಂದು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್.